ಹಲೋ ಎವ್ರಿವನ್, ನಾನು ನಿಮ್ಮ ಆಶಾ ಪಾವಗಡ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ನಾನು ಯಾವಾಗಲೂ ಹೊರಗಡೆ ಹೋಗಲ್ಲ, ಟೈಮ್ಸ್ ಅಷ್ಟೇ ಹೋಗ್ತಿರ್ತೀನಿ. ನಾನು ಔಟ್ಸೈಡ್ ಫುಡ್ ಏನು ಜಾಸ್ತಿ ಪ್ರಿಫರ್ ಮಾಡಲ್ಲ. ನಾವು ಹೋದಾಗ ಕೆಲವೊಂದು ಸರಿ ತಿನ್ನಲೇಬೇಕಾಗುತ್ತೆ. ಇನ್ನು ನಮ್ಮ ಅಣ್ಣ ಅವ್ರ ಜೊತೆ ಹೊರಗಡೆ ಹೋಗೋಣ ಅಂತೇಳ್ಬಿಟ್ಟು ಹೋಗಿದ್ದು. ತುಂಬ ದಿನಗಳಾಗೋಗ್ಬಿಡ್ತು. ಇವರೆಲ್ಲ ನಮ್ಮ ಅಣ್ಣ ಅವರು. ನನ್ನ ತಮ್ಮ ಆಯ್ ಹಲೋ ಏನು ಹೇಳಲ್ಲ, ಅವನಿಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಇನ್ನು ಇವ್ರ ಹತ್ರ ಎಲ್ಲ ಆಯ್ ಇಳಿಸ್ಕೊತ ಒಂದು ಸ್ವಲ್ಪ ಏರೆಲ್ಲ ಸೆಟ್ ಮಾಡ್ಕೊತಿದ್ದೆ. ಗಾಳಿಗೆಲ್ಲ ಹಂಗೆ ಬಂದುಬಿಟ್ಟಿದೆ, ಹಾಗೆ ಹೋಗ್ಬಿಟ್ಟಿದ್ದೀನಿ. ಇನ್ನು ಹೇರೆಲ್ಲ ಸೆಟ್ ಮಾಡ್ಕೊಂಡು ಆರ್ಡ್ರ್ ಮಾಡಿರೋದು ಬಂತು. ಸೊ ಇನ್ನು ಹ್ಯಾಂಡ್ ವಾಶ್ ಎಲ್ಲ ಮಾಡ್ಕೊಬರೋಕೆ ಅವ್ರು ಹೋಗಿದ್ರು. ನಾವು ಅಷ್ಟೊತ್ತಿಗೆ ತಿನ್ನೋಣ ಅಂತೇಳ್ಬಿಟ್ಟು ತಿಂತಾ ಇದ್ವಿ. ಅಲ್ಲಿಂದ ನೆಕ್ಸ್ಟು ಜ್ಯೂಸ್ ಕುಡಿಯೋಣ ಅಂತೇಳ್ಬಿಟ್ಟು ಹೋದ್ವಿ. ಇನ್ನು ಜ್ಯೂಸ್ ಎಲ್ಲ ಕುಡ್ಕೊಂಡು ಅಲ್ಲೊಂದು ಸ್ವಲ್ಪ ಹೊತ್ತೆಲ್ಲ ಮಾತಾಡಿ ಮನೆಗೆ ಹೊರಡಬೇಕು. ಇನ್ನು ಮನೆಗೆ ಕತ್ಲಾಯಿತು ಅಂತೇಳ್ಬಿಟ್ಟು ಮನೆಗೆ ಹೋಗಿ ಮನೇಲಿ ಇನ್ನೂ ಅಡುಗೆ ಏನು ಮಾಡಿರಲಿಲ್ಲ. ಸೊ ಇನ್ನು ಅಡುಗೆ ಆಂಧ್ರ ಸ್ಟೈಲ್ ಪಪ್ಪು, ನಮ್ಮ ಸ್ಟೈಲ್ ಬೇಳೆ ಸಾಂಬಾರು ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೆ. ಒಂದು ಕಡೆ ಮುದ್ದೆ ಸಾಂಬಾರಿಗೆಲ್ಲ ಇಟ್ಬಿಟ್ಟು ಹಾಗೆ ಅನ್ನ ಕೂಡ ಮಾಡಿಕೊಂಡೆ. ರಸಮ್ನ ಸಪ್ರೇಟು ಆ್ಯಂಡ್ ಸಾಂಬಾರನ್ನ ಈ ಥರ ಗಟ್ಟಿಯಾಗಿರೋದನ್ನ ಸಪ್ರೇಟ್ ತೆಗೆದ್ರೆ ತುಂಬ ಚೆನ್ನಾಗಿರುತ್ತೆ. ರೈಸ್ ಜೊತೆಗೆ ಸಾಂಬಾರು ಆ್ಯಂಡ್ ಮುದ್ದೆಗೆ ಪಪ್ಪು ಹಾಕ್ಕೊಂಡು ತಿನ್ಬೋದು. ಆ್ಯಂಡ್ ಇವತ್ತಿನ ಡೇ ಮುಗಿಸ್ತಿದ್ದೀನಿ.